ಹುಬ್ಬಳ್ಳಿಯಲ್ಲಿ 15 ವರ್ಷದ ಬಾಲಕನ ಹತ್ಯೆ, ಸಣ್ಣವರ ಸಣ್ಣ ಜಗಳ, ಕೊಲೆಯಲ್ಲಿ ಅಂತ್ಯ. ಕ್ಷುಲ್ಲಕ ಕಾರಣಕ್ಕೆ ಇಬ್ಬರು ಬಾಲಕರ ನಡುವೆ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಈ ಘಟನೆ ಹುಬ್ಬಳ್ಳಿಯ 3000 ಮಠದ ಬಳಿ ನಿನ್ನೆ ರಾತ್ರಿ ನಡೆದಿದೆ. ಹೌದು, ಹುಬ್ಬಳ್ಳಿಯಲ್ಲಿ 15 ವರ್ಷ ಬಾಲಕನ ಕೊಲೆಯಾಗಿದೆ. ಸ್ನೇಹಿತನೇ ಚಾಕುವಿನಿಂದ ಇರಿದು ಸ್ನೇಹಿತನನ್ನೇ ಕೊಲೆ ಮಾಡಿದ್ದಾನೆ. ಹತ್ಯೆಯಾದವನು 15 ವರ್ಷದ ಬಾಲಕ ಚೇತನ್ ಎಂದು ಹೇಳಲಾಗಿದೆ. ಆತನ ಸ್ನೇಹಿತ 13 ವರ್ಷದ ಬಾಲಕನೊಬ್ಬ ಈ ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ. ಇಬ್ಬರ ನಡುವೆ ನಡೆದಿದ್ದ ಚಿಕ್ಕ ಜಗಳದ ವೇಳೆ ಏಕಾಏಕಿಯಾಗಿ 15 ವರ್ಷದ ಬಾಲಕ ಚೇತನ್ಗೆ ಚಾಕು ಇರಿದಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ಚೇತನನ್ನ ಹುಬ್ಬಳ್ಳಿ ಕಿಮ್ಸ್ಗೆ ರವಾನಿಸಲಾಗಿದೆ. ಆದರೆ ಮಾರ್ಗ ಮಧ್ಯದಲ್ಲಿಯೇ ಚೇತನ್ ಅಸುನೀಗಿದ್ದಾನೆ. ಸ್ಥಳಕ್ಕೆ ಹುಬ್ಬಳ್ಳಿಯ ಕಮ್ಮರಿಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಿಮ್ಸ್ ಆಸ್ಪತ್ರೆಗೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೈ ಮುಗಿತೀನಿ ಹಂಗೆ ಹೇಳ್ಬೇಡ್ರಿ, ಬದುಕ್ಲಿ ಅಂತ ಹೇಳ್ರಿ. ಏನು ಉಳಿದಿಲ್ರಿ ಸರ್, ಹರೇನು ಮಗನ ಕಳ್ಕೊಂಡು ನಮ್ಮ ಅಪ್ಪನ ಮೌನ ಹಿಂಗ ಸಣ್ಣ ಹುಡುಗನ ಬಿಡಿಸಿ ಎಲ್ಲ ಸುಧಾರಿಸ ನಮ್ಮ ಜೀವನ ಸೋಮೇಣ ಪ್ಲಾನ್ ನೀವು ಇದು ನಾನು ಮಾರ್ಕೆಟ್ಗೆ ಹೋಗಿದ್ದೆ ರೀ. ಮಾರ್ಕೆಟ್ಗೆ ಹೋಗಿ ಬರಾಗ ಹಿಂಗೆ ಮನೆ ಕಡೆ ಎದುರಿಗೆ ಹುಡುಗಾರಿ ಅದು ಆಡ್ತಾ ಚಾಕು ತೊಗೊಂಡು ಹಾಕ್ಯಾನಂತ. ಯಾರಿಗೆ ಹಾಕಿದ್ದಾರೆ? ನಮ್ಮ ಮಗ್ಗ. ಎಷ್ಟು ವರ್ಷ? 14 ವರ್ಷ. ಏನು ನಿಮಗ ಏನು ಮಾಡ್ತಿದ್ರು? ಎಷ್ಟೇ ದಿವಸ ಅಲ್ಲೇ ಓಣ್ಯಾಗ ಆಡಾಕ ಕುಂತಿದ್ರಂತ್ರಿ. 9th ಪಾಸ್ ಆಗಿ 10th ಈ ಸಲ ಏನಿದು ಆಟ ಆಡಾಕ ಕುಂತಿದ್ರಂತ್ರಿ. ಬರೀ ಆಟ ಆಡ್ಕೊಂಡ್ರೆ ಜಗಳ. ನಾವು ಮಾರ್ಕೆಟ್ಗೆ ಹೋಗಿದ್ದೀವಿ ರೀ. ಹೋಗಿ ಬರ್ರಾಗ ಇವರು ಮನೆ ಎದುರಿಗೆ ಹುಡುಗ ಚಾಕು ತೊಗೊಂಡು ಹಾಕ್ಬಿಟ್ಟ. ದಿನ ಆಟ ಆಡ್ತಿದ್ರು ನೋಡಿ ಯಥಾರೀತಿ ಎಲ್ಲರೂ ಕೂಡ ಆಡ್ತಾರ್ರಿ ಇಲ್ಲಿ. ಅಲ್ಲ ಮನೆಗೆ ಹೋಗಿ ಚಾಕು ತೊಗೊಂಡ್ಬಂದು ಚೂಸ್ತಾರ ಹುಡುಗ. ಈಗ ಅದು ನಾವು ಇದ್ದಿದ್ದಿಲ್ಲ ರೀ ಅಲ್ಲೇ, ನಾವು ಇದ್ದಿದ್ದಿಲ್ಲ. ಎಲ್ಲಿ ಚುಚ್ಚಾರ? ಇಲ್ಲಿ ಹುಡುಗರು ಇಬ್ರು ದೋಸ್ತರ? ಎಲ್ಲರೂ ದೋಸ್ತರು ಒಣಗ ಹುಡು. ಅಲ್ಲ ದಿನ ಆಟ ಆಡ್ತಿದ್ರು ಪ್ರತಿದಿನ. ಈಗ ಸ್ಕೂಲ್ ಸೂಟಿ ಅದಾವ, ಹಿಂಗಾಗಿ ದಿನ ಆಟ ಆಡ್ತಿದ್ರು. ಸಾಯಂಕಾಲ ಡೈಲಿ ಆಡ್ತಿರ್ತಾರ್ರಿ. ಅದೇ ರೀತಿ ಇವತ್ತು ಆಟ ಆಗ್ತಿದ್ರು. ನಾವು ಮಾರ್ಕೆಟ್ಗೆ ಹೋಗಿದ್ರಿ. ನಾನು ನಮ್ಮ ಮಾರ್ಕೆಟ್ಗೆ ಹೋದ್ರಿ. ಮಾರ್ಕೆಟ್ಗೆ ಹೊಳೆ ಬರೋಳಿಗೆ ಏನಾಯ್ತು? ಇಲ್ಲಿ ವಿಷಯ ಏನಾಯ್ತು? ಇದೇ ಬಾಜು ಮನೆಯವ್ರು ಕರೆದು ಇಲ್ಲ ಹಿಂಗೆ ಆಟ ಆಡ್ಕೊಂಡು ಚಾಕು ಹಾಕ್ಯಾರ, ನಿನ್ನ ಮಗ್ಗ ಕೆಮ್ಸಿಗೆ ಹೋಯ್ತಾರ ನೋಡಿ ಅಂದ್ರೆ. ಕಿಮ್ಸಿ ಬಂದು ನೋಡಿದ್ರೆ ಏನಾಗಿತ್ತು? ಇಲ್ಲಿ ಇವಾಗ ಒಳಗೆ ನೋಡಿದ್ರೆ ಡೆತ್ ಆಗೈತ್ರಿ. ನೀವೇನು ಕೆಲಸ ಮಾಡ್ತೀರಿ? ನಮ್ದು ರೊಟ್ಟಿ ಬಿಸ್ನೆಸ್ ಐತ್ರಿ. ರೊಟ್ಟಿ ಬಿಸ್ನೆಸ್. ಒಬ್ಬನೇ ರೀ. ಒಬ್ಬನ ಗಂಡ ಮಗ? ಹೆಣ್ಮಕ್ಳು 3 ಜನ. ಎಷ್ಟದ ಇವನು? ಲಾಸ್ಟ್ ರೀ. ಲಾಸ್ಟ್ ಇಬ್ರು ಒಂದೇ ಶಾಲೆಗೆ ಹೋಗ್ತಿದ್ರ? ಇಲ್ಲ ರೀ, ಇಲ್ಲ. ಅವಂದು ಬೇರೆ, ಇವಂದು ಗೌರ್ಮೆಂಟ್ ಸ್ಕೂಲ್. ಒಂದೇ ಮನೆಯ ಕಡೆ ಇದ್ದಾರ ಅಂತ ಆಟ ಆಡ್ತಿದ್ರು. ದಿನ ಆಟ ಆಡ್ತಿದ್ರು, ಇವತ್ತು ಆಟ ಆಡ್ತಾರ ಅಷ್ಟೇ. ಹೌದಲ್ರಿ? ಇದ್ರ ಬದ್ರ ಅಲ್ಲೇ ಎದುರಿಗೆ ಅದು. ನಿಮ್ಮ ಹೆಸರು? ಸೋಮಶೇಖರ್. ಕಾಡಸಿದ್ದೇಶ್ವರ ನಗರನ ಗುರುಸಿದ್ದೇಶ್ವರ. ಹುಬ್ಬಳ್ಳಿ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಮ್ಮರಿಪೇಟೆ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂತಹ ಗುರುಸಿದ್ದೇಶ್ವರ ನಗರ ಅನ್ನುವಂಥ ಏರಿಯಾದಲ್ಲಿ ಸಂಜೆ ಒಂದು 6:30-7 ಗಂಟೆ ಸುಮಾರಿಗೆ ಹುಡುಗರು ಆಟ ಆಡಬೇಕಾದ್ರೆ ಏನೋ ಒಂದು ಸ್ವಲ್ಪ ಗೊಂದಲ ಆಯಿತು ಅಂತಂದು ಒಂದು ಮಗು 6ನೇ ಕ್ಲಾಸ್ ಓದ್ತಾ ಇರೋವಂಥ ಮಗು ಮನೆಯಿಂದ ಚಾಕು ತೊಗೊಂಬಂದ್ಬಿಟ್ಟು ಒಂದು ಇನ್ನೊಬ್ಬ ಜೊತೆಗೆ ಆಡ್ತಿದ್ದಂಥ ಹುಡುಗನಿಗೆ ಹಾಕಿದ್ದಾರೆ. ಅವನು 9ನೇ ಕ್ಲಾಸ್ ಓದ್ತಾ ಇರೋವಂಥ ಮಗು. ಇಮಿಡಿಯೇಟಾಗಿ ಯಾರು ಈ ಚಾಕುವನ್ನು ಹಾಕಿದ ಆ ಮಗುವಿನ ತಾಯಿನೇ ಒಂದು ಗಾಡಿ ಮಾಡ್ಕೊಂಡು ಇಮಿಡಿಯೇಟಾಗಿ ಆಸ್ಪತ್ರೆಗೆ ತೊಗೊಂಬಂದಿದ್ದಾರೆ. ಸೊ ಅವರಿಗೆ ಗಾಯದ ತೀವ್ರತೆ ಮತ್ತು ಒಳಗಡೆ ಆಗಿರುವಂಥ ಪೆಟ್ಟಿನ ಅಂದಾಜಿಲ್ಲ.
ಸೊ ತಂದಂಥ ಸಂದರ್ಭದಲ್ಲಿ KMCಯಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಸೊ ಇದೊಂದು ಭಾಳ ಹೃದಯ ವಿದ್ರಾವಕ ಘಟನೆ. ಯಾಕೆಂದರೆ ಇದರಲ್ಲಿ 6ನೇ ಕ್ಲಾಸ್ ಮಗು, ಅದು ನೋಡಲಿಕ್ಕೂ ಒಂದು ಇಷ್ಟೇ ಇದೆ, ನಮ್ಮ ಸೊಂಟಕ್ಕೂ ಬರೋದಿಲ್ಲ, ಇಷ್ಟು ಹೈಟಿಗಿದೆ ಅಷ್ಟೇ. ಅದು ಈ ರೀತಿ ಒಂದು ಕೃತ್ಯ ಎಸಗಿಬಿಟ್ಟಿದೆ. ಮೃತ ಹೊಂದಿರುವಂಥ ಹುಡುಗ ಕೂಡ 8ನೇ ಕ್ಲಾಸ್ ಪಾಸಾಗಿ 9ನೇ ಕ್ಲಾಸ್ ಏನೋ ಇದ್ದಾನೆ. ಅವನಿಗೊಂದು 13-14 ವರ್ಷ ಇದೆ ಅಷ್ಟೇ. ಅನ್ಫಾರ್ಚುನೇಟ್ಲಿ ಒಬ್ಬನೇ ಮಗ. ಅವ್ರ ತಂದೆ ರೊಟ್ಟಿ ಮಾಡಿ ವ್ಯಾಪಾರ ಮಾಡುವಂಥ ಬಡ ಕುಟುಂಬ. ಈ ಆರೋಪಿ ಬಾಲಕ ಏನಿದ್ದಾನೆ ಅವನು ಕೂಡ ಭಾಳ, ಅವ್ರ ತಂದೆ ತಾಯಿ ಎಲ್ಲ ಭಾಳ ಒಂದು ಪುವರ್ ಬ್ಯಾಕ್ಗ್ರೌಂಡ್ ಇರುವಂಥವ್ರು. ವೆರಿ ಅನ್ಫಾರ್ಚುನೇಟ್ಲಿ ದಿಸ್ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪಂಡ್. ಹಾಗಾಗಿ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತು ಜುವೆನೈಲ್ ಬೋರ್ಡ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಆ ಒಂದು ಪ್ರಕ್ರಿಯೆಯನ್ನು ಮಾಡಲಾಗತ್ತೆ. ಮತ್ತು ನಾನು ಎಲ್ಲ ಪೋಷಕರಲ್ಲಿ ಒಂದು ಮನವಿ ಮಾಡಲಿಕ್ಕೆ ಇಷ್ಟಪಡುವಂಥದ್ದು, ನೋಡಿ 6ನೇ ಕ್ಲಾಸ್ ಮಗು ಚಾಕು ತೊಗೊಂಬಂದು ಹಾಕುವಂಥ ಒಂದು ಪ್ರವೃತ್ತಿ ಬೆಳೆದಿದೆ ಅಂತಂದರೆ ವೆರಿ ಅನ್ಫಾರ್ಚುನೇಟ್. ಎಲ್ಲೋ ಒಂದು ಕಡೆ ಇದು TV ಇರ್ಬೋದು, ಮೊಬೈಲ್ಗಳಿರ್ಬೋದು, ಆಮೇಲೆ ಮುಖ್ಯವಾಗಿ TV ಮತ್ತು ಮೊಬೈಲ್ಗಳಲ್ಲಿರುವಂಥ ಕ್ರೌರ್ಯ ಇರ್ಬೋದು. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ತಂದೆ ತಾಯಿಗಳು ಆ ಮಕ್ಕಳನ್ನು ಗಮನಿಸೋ ರೀತಿಯಲ್ಲಿ ಮತ್ತು ಅಕ್ಕಪಕ್ಕದ ಮನೆಯವರು, ಸಮಾಜ ಎಲ್ಲರೂ ಈ ಒಂದು ಘಟನೆಯಿಂದ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಯಾಕಂದರೆ ಆ ಮಗುನ ಇನ್ನೂ ಆರೋಪಿ ಅಂತ ಕರೆಯೋ ಸಂದರ್ಭ ಬಂದಿದೆ ಬಿಟ್ಟರೆ, ತಂದೆ ತಾಯಿಗಳು ಎತ್ಕೊಂಡು ಓಡಾಡೋಂಥ ಮಗು. ಯಾಕಂದರೆ ಅದಿರೋದು ಸ್ವಲ್ಪ ಕುಳ್ಳ ಇದೆ. ತಂದೆ ತಾಯಿಗಳು ಎತ್ಕೊಂಡು ಒಂದೆರಡು ಫೋಟೋ ನೋಡಿದೆ, ತಂದೆ ತಾಯಿ ಎಲ್ಲ ಎತ್ಕೊಂಡಿದ್ದಾರೆ ಈ ಒಂದು 15 ದಿವಸ ವಾರದ ಕೆಳಗಡೆ ಆಗಿರುವಂಥ ಘಟನೆಯಲ್ಲಿ. ವೆರಿ ಅನ್ಫಾರ್ಚುನೇಟು. ಈ ಥರ ಇನ್ಸಿಡೆಂಟ್ಗಳು ಆಗಬಾರ್ದು. ದಯವಿಟ್ಟು ಎಲ್ಲ ಪೋಷಕರು ತಮ್ಮ ಮಕ್ಕಳ ಚಟುವಟಿಕೆ, ಅವ್ರ ಮನಸ್ಥಿತಿ, ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ನಾನು ಮನವಿ ಮಾಡ್ತೇನೆ. ಈ ಹಿಂದೆ ನಾನು ಬೆಂಗಳೂರು DCP ಇದ್ದಂಥ ಸಂದರ್ಭದಲ್ಲಿ ಒಂದು 7ನೇ ಕ್ಲಾಸ್ ಓದ್ತಿರೋಂಥ ಹೆಣ್ಮಗಳು ತನ್ನ ತಂದೆಯನ್ನೇ ಭಾಳ ಬ್ರೂಟಲ್ಲಾಗಿ ಕೊಲೆ ಮಾಡಿದ್ಲು. ಸೊ ಆ ಒಂದು ಸಂದರ್ಭದಲ್ಲೂ ಕೂಡ ನಾನು ಅದೇ ಮನವಿಯನ್ನು ಮಾಡಿದ್ದೆ. ಮಕ್ಕಳ ಮನಸ್ಥಿತಿ ಏನಿದೆ ಅನ್ನೋಂಥದ್ದನ್ನು ಸ್ವಲ್ಪ ನೋಡ್ತಾ ಇದ್ದೀವಿ. ತಮಗೆ ಗೊತ್ತಾಗಲಿಲ್ಲ ಅಂದರೆ ಟೀಚರ್ಸ್ ಕೇಳುವಂಥದ್ದು, ಅಥವಾ ಯಾರಾದರೂ ಸ್ವಲ್ಪ ನಿಮ್ಮ ಏರಿಯಾದಲ್ಲಿರುವಂಥ ಬುದ್ಧಿವಂತರು, ನಮ್ಮ ಮಗ ಹೆಂಗೆ ಆಟಾಡ್ತಾನೆ, ಹೊರಗೆ ಹೋದಾಗ ಏನು ರ್ಯಾಶ್ ಆಗಿರ್ತಾನೆ, ರೂಡ್ ಆಗಿರ್ತಾನೆ, ಅಗ್ರೆಸಿವ್ ಆಗಿರ್ತಾನೆ, ಅದೆಲ್ಲ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಇದರಲ್ಲಿ ನೋಡಿ, ಮೃತ ಹೊಂದಿರುವಂಥ ಮಗು ಒಂದು ಕಡೆ ಆದರೆ, ಅದಕ್ಕೆ ಚಾಕು ಹಾಕಿರುವಂಥ 6ನೇ ಕ್ಲಾಸ್ ಮಗುವಿನ ತಾಯಿನೇ ಆ ಹುಡುಗನ ಕರ್ಕೊಂಡು ಒಂದು 2 ವೀಲರಲ್ಲಿ ಹತ್ತಿಸ್ಕೊಂಡು ಹಾಸ್ಪಿಟ್ಲಿಗೆ ತೊಗೊಂಬಂದಿದ್ದಾರೆ. ಸೊ ಅವ್ರು ಮೋಸ್ಟ್ಲಿ ಚಾಕು ಹಾಕಿದ್ದಾರೆ, ಒಂಚೂರು ರಕ್ತ ಬಂದಿರ್ಬೋದು ಅಂತಂದು ಅಂದ್ಕೊಂಡಿದ್ದಾರೆ. ಅವ್ರದ್ದೇ ದುಃಖ ಜಾಸ್ತಿ ಇದೆ ಇಲ್ಲಿ. ಸೊ ಇನ್ನೂ ವೆರಿ ಅನ್ಫಾರ್ಚುನೇಟು. ಈ ಥರ ಘಟನೆಗಳು ನಮ್ಮ ಕರಿಯರಲ್ಲಿ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. 6ನೇ ಕ್ಲಾಸ್ ಮಗು ಒಂದು ತನ್ನ ಸ್ನೇಹಿತನ ಪರಿಚಯಸ್ಥರ ಮಗುಗೆ ಚಾಕು ಹಾಕಿ ಅದರಿಂದ ಸಾವಾಗಿರುವಂಥದ್ದು ನಾನಿದೇ ಫಸ್ಟ್ ನೋಡ್ತಿರೋದು. ನಮ್ಮ DCP ರವೀಶ್ ಅವರು ಹೇಳ್ತಾಯಿದ್ರು, ಅವರ ಒಂದು 33 ವರ್ಷ ಸರ್ವೀಸಲ್ಲಿ ಅವರು ಕೂಡ ಇಷ್ಟು ಚಿಕ್ಕ ವಯಸ್ಸಿನ ಮಗು ಈ ರೀತಿ ಕೃತ್ಯ ಎಸಗಿರುವಂಥದ್ದು ಫಸ್ಟ್ ಟೈಮ್ ನೋಡ್ತಾ ಇರೋದಂಥದ್ದು. ಸೊ ಹಂಗಾಗಿ ಇದೊಂದು ಸಮಗ್ರವಾದಂತಹ ಆತ್ಮಾವಲೋಕನ ಪ್ರತಿಯೊಬ್ಬರಲ್ಲೂ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.